ವೇಣುಗೋಪಾಲ್ ಸರ್ ಅವರು ತುಂಬ ಧನ್ಯವಾದ ತಿಳಿಸ್ತೇನೆ. ಇದರಲ್ಲಿ ನನ್ನ ಆಯ್ಕೆ ಏನಕ್ಕೆ ಅಂತ ನನಗೆ ಕ್ವಶನ್ ಆಯಿತು. ಬಟ್ ಏನಂತ ಹೇಳಿದ್ರೆ, ನಾನು ಬಂದು ನನ್ನ ಒಂದು ವೃತ್ತಿಯನ್ನು ಸ್ಟಾರ್ಟ್ ಮಾಡಿ ಒಂದು 4 ವರ್ಷ ಆಗಿದೆ. 4 ವರ್ಷ ಆದಮೇಲೆ ತುಂಬ ನೋಡಿದ್ದೀನಿ. ಕೋವಿಡ್ ಕೊರೋನಾ ಬಂದಿದ್ದ ತಕ್ಷಣವೇ ನಮಗೆ ಅವಾಗ ತಾನೇ ನಾವು ಹೊರಗಡೆ ಬಂದ್ವಿ. ನಂತರ ನನ್ನ ವೃತ್ತಿನ ಆರಂಭ ಮಾಡಿದ್ದೆ ಕೊರೋನಾಯಿಂದ. ಆಗ ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ವ್ಯತ್ಯಾಸ ಅನ್ನೋದು ಅವಾಗೇ ಅರ್ಥ ಆಗಿತ್ತು. ಪ್ರತಿಯೊಬ್ಬರಿಗೂ ಪ್ರಾಣದ ಬೆಲೆ, ಮನುಷ್ಯನ ಬೆಲೆ ಆ ಕೊರೋನಾಯಿಂದ ಒಂದು ಅರ್ಥ ಆಯಿತು. ಸೊ ಅವಾಗ ತಾನೇ ನಾವು ಔಟ್ಪುಟ್ ಆದ್ವಿ. ನನ್ನ ವೃತ್ತಿಯನ್ನು ನಾನು ಸ್ಟಾರ್ಟ್ ಮಾಡಿದ್ದೆ. ಆಗ ನಮ್ಮ ಜನಗಳ ಬಗ್ಗೆ ನಾನು ತಿಳ್ಕೊಳ್ಬೇಕಾದ್ರೆ ಅದೇ ಒಳ್ಳೆ ಸೂಕ್ತ ಸಮಯ ಆಗಿತ್ತಾಗ. ಮನುಷ್ಯ ತನ್ನ ದೈಹಿಕ ಆರೋಗ್ಯದ ಬಗ್ಗೆ ಎಷ್ಟೊಂದು ಆಸಕ್ತಿ ತೋರಿಸ್ತಾ ಇದ್ದ ಇಷ್ಟು ದಿನ. ಇನ್ನು ಮುಂದೆ ಹೆಂಗೆ ತೋರಿಸ್ಬೇಕು, ತೋರಿಸಿಲ್ಲ ಅಂದರೆ ಏನೇನು ಆಗುತ್ತೆ ಅನ್ನೋದು ನಮಗೆ ಪಾಠ ಕಲಿಸೋದು ಕೊರೋನಾ. ಸೊ ಅದು ಮನುಷ್ಯನ ದೈಹಿಕ ಆಗ್ಬೋದು, ಮಾನಸಿಕ ಆಗ್ಬೋದು, ಇವೆರಡನ್ನೂ ನಾವು ಅನುಗುಣವಾಗಿ ತರಬೇಕು ಅನ್ನೋದನ್ನು ಇನ್ನೂ ಒಂದು ದೊಡ್ಡ ಪಾಠ ಕಲಿಸಿದೆ ಕೊರೋನಾ. ಸೊ ಅದರಿಂದ ಆ ವೃತ್ತಿ ಜೀವನ ಸ್ಟಾರ್ಟ್ ಮಾಡಿದ್ದು ಕೊರೋನಾ ನಮಗೆ ಅಲೆ ಬಂದಾಗ. ನಾನು ಕೂಡ ಕೊರೋನಾ ಟೈಮಲ್ಲಿ ಕೊರೋನಾ ಪೇಷಂಟ್ಸ್ ಆಗ್ಬೋದು ಎಲ್ಲ ಆಸ್ಪತ್ರೆಗಳ BBMPಯಲ್ಲಿ ಕೂಡ ಹಾಗೆ ವರ್ಕ್ ಮಾಡ್ತಿದ್ದೆ. ಪ್ರತಿಯೊಂದು ಪೇಷಂಟ್ನು ನಾನು ನೋಡಬೇಕಾದ್ರೆ ವಿತಿನ್ 10-5 ಮಿನಿಟ್ಸಲ್ಲಿ ಡೆತ್ ಆಗೋದನ್ನ ನಾವು ಕಣ್ಣಾರೆ ನೋಡ್ತಿದ್ವಿ. ಆ್ಯಂಡ್ ಅದು ಕಾಲ್ ಮುಖಾಂತರ ನೋಡ್ತಿದ್ವಿ. ಸೊ ಇದನ್ನೆಲ್ಲ ನೋಡಿದಾಗ ಮನುಷ್ಯನಿಗೆ ದೈಹಿಕ ಆರೋಗ್ಯ ಅನ್ನೋದು ತುಂಬ ಅವಶ್ಯಕತೆ ಇದೆ ಅಂದ್ಬಿಟ್ಟು ಅವಾಗ ಅರ್ಥ ಆಗ್ತಿತ್ತು. ಸೊ ಇದನ್ನೆಲ್ಲ ಫೇಸ್ ಮಾಡ್ಕೊಂಡ್ಬಂದೆ. ನಾವು ವೃತ್ತಿ ಜೀವನ ಸ್ಟಾರ್ಟ್ ಮಾಡ್ಕೊಂಡ್ಬಂದಾಗ ನನ್ನೇ ಯಾಕೆ ಆಯ್ಕೆ ಮಾಡ್ತಿದ್ದಾರೆ ಅಂತ ನಾನು ಪ್ರಶ್ನೆ ಮಾಡಿದೆ. ಇಲ್ಲ, ನಿಮ್ಮ ಒಂದು ಆಯ್ಕೆ ನಮಗಿನ ಒಂದು ಸಮಾಜಕ್ಕೋಸ್ಕರ ನಿಮ್ಮ ಹತ್ರ ಬರುವಂತಹ ಪೇಷಂಟ್ಸ್ ಯಾರೇ ಆಗ್ಬೋದು, ಅವರಿಗೆ ಒಂದು ಮಾನವ ಹಕ್ಕುಗಳ ಬಗ್ಗೆ ನೀವು ಒಂಚೂರು ಅರಿವು ಮೂಡಿಸಿದ್ರೆ, ನಾವು ಹೇಳೋದು ನೀವು ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ, ವ್ಯತ್ಯಾಸ ಅನ್ನೋದು ತುಂಬ ಇರುತ್ತೆ. ಸೊ ನೀವು ಹೇಳೋ ಒಂದು ಮಾತಲ್ಲಿ ಅವರು ತುಂಬ ಬೇಗ ಆಲಿಸ್ತಾರೆ ಅನ್ನೋ ಒಂದು ಮಾತು ಹೇಳಿದಾಗ, ಹೌದು, ನನ್ನ ಕಡೆಯಿಂದ ಅದು ಒಳ್ಳೆಯದೇ ಆಗುತ್ತೆ ಅಂತ ಹೇಳಿದ್ರೆ ಈ ಸಮಾಜ ಸೇವೆಗೆ ನಾನು ಯಾವತ್ತೂ ಅದಕ್ಕೆ ಅನುಗುಣವಾಗಿ ನಾನು ಇದೇ ಜಿಲ್ಲೆಯಲ್ಲಿ ಹುಟ್ಟಿ, ಇದೇ ಜಿಲ್ಲೆಯಲ್ಲಿ ಬೆಳೆದು, ಇದೇ ಜಿಲ್ಲೆಯಲ್ಲಿ ಓದಿ, ನಾನು ಇಲ್ಲೇ ಮತ್ತೆ ವೃತ್ತಿ ಜೀವನ ಆರಂಭಿಸಿದಾಗ ನನ್ನ ಜನನೇ ಸುತ್ತಮುತ್ತ ಇರಬೇಕಾದ್ರೆ ಅದನ್ನು ನನ್ನ ಜನಕ್ಕೋಸ್ಕರ ನಾನು ಈ ವೃತ್ತಿ ಆದರೂ ಮಾಡಲೇಬೇಕನ್ನಿಸ್ತು. ಸೊ ಅದರಿಂದ ನನಗೆ ಚಾನ್ಸ್ ಕೊಟ್ಟಂತಹ, ಅವಕಾಶ ಕೊಟ್ಟಂತಹ ನಮ್ಮ ಡೈರೆಕ್ಟರ್ ಸರ್ಗೆ, ನನ್ನ ಪ್ರೆಸಿಡೆಂಟ್ಗೆ ಧನ್ಯವಾದ ಹೇಳಿಸ್ತಾ International Human Rights Organization words one of the director and General Secretary of South India State, one Mr. P. Vishnath Rao ಅಂತ ಹೇಳಿ ಇವರು ಡೆಲ್ಲಿಯಿಂದ ಬಂದಿದ್ದಾರೆ. ನೆಕ್ಸ್ಟ್ ಡಾಕ್ಟರ್ ದಿಲೀಪ್ ಅಂತ ಹೇಳಿ ಇವರು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ನೆಕ್ಸ್ಟ್ ಅಭಿಷೇಕ್, so he is going to appoint district vice president, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ IHR. ಆಮೇಲೆ ಸನತ್ ಅವ್ರು ಬಂದ್ಬಿಟ್ಟು ಸೆಕ್ರೆಟರಿ, ಜನರಲ್ ಸೆಕ್ರೆಟರಿಗೆ, ನಮ್ಮ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿಗೆ ನಿತ್ಯ ಆಗ್ತದೆ. ಇವರು ಸಾಹೇಬರು ಮುನ್ರಾಜ್ ಸರ್, ಕರ್ನಾಟಕ ಸ್ಟೇಟ್ ಜನರಲ್ ಸೆಕ್ರೆಟರಿ. ನಾನು ವೇಣುಗೋಪಾಲ್, ನಾನು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್.